ದಲಿತರಿಗೆ ಜಾಗ ಇಲ್ಲ. ಯಾರನ್ನ ಸತ್ತೋದ್ರೆ ಸ್ಮಶಾನ ಹೋಗೋಕ್ಕೆ ಬರೋಕ್ಕೆ ದಾರಿ ಇಲ್ಲ, ಪ್ಲಸ್ ಪಾಯಿಂಟು. ಸೆಕೆಂಡ್ ಬಂದು ಇಲ್ಲಿ 19 ಕುಂಟೆ ಐತೆ. 19 ಕುಂಟೆಯಲ್ಲಿ 5 ಕುಂಟೆ ಕಡೋದು ಸಮೇತ ಇಲ್ಲ ಇಲ್ಲಿ ಜಾಗ. ಬೈ ಚಾನ್ಸ್ ಯಾರನ್ನ ತೀರ್ಕೊಂಡಾಗೆ ಅಗ್ಯಕ್ಕೆ ಹೋದ್ರೆ ನಮಗೆ ಅಸ್ಥಿಪಂಜರಗಳೆಲ್ಲ ಸಿಗ್ತಾವೆ, ಮೂಳೆಗಳೆಲ್ಲ ಸಿಗ್ತಾವೆ. ಅದನ್ನು ಪಕ್ಕಕ್ಕೆ ಹಾಕಿ ನಾವು ಬೇರೆಯವ್ರನ್ನ ತಗೊಂಡು ಬಂದು ಅದೇ ಗುಣಿಗೆ ಹಾಕೋ ಪರಿಸ್ಥಿತಿ ಬಂದೈತಿ ಇವತ್ತು. ನಾವು 4-5 ಸಲ 5-6 ಸಲ ಹೋಗಿದ್ವಿ ತಾಲೂಕು ಆಫೀಸ್ಗೆ, ತಹಶೀಲ್ದಾರ್ ಹತ್ರ ಕೊಟ್ಟಿದ್ದೀವಿ ಮನವಿ. ಸರ್ ಬಂದು ನಮಗೆ ಇಲ್ಲಿ ಸಮಸ್ಯೆ ಆಗ್ತೈತೆ, ಬಂದು ಇಲ್ಲಿ ಸರ್ವೆ ಮಾಡಿಬಿಟ್ಟು ನಮಗೆ ಏನೋ ಸ್ವಲ್ಪ ನ್ಯಾಯ ಕೊಡಿಸಿ ಸರ್ ಅಂತ. ಇಲ್ಲಿ ನೋಡಿದ್ರೆ ಅಕ್ಕಪಕ್ಕ ಇರೋರೆಲ್ಲ ಭೂಮಿಗಳಿರೋರೆಲ್ಲ ಉತ್ತುವಾರಿ ಮಾಡ್ಕೊಂಡವ್ರೆ. ಇದು ಸರ್ವೆ ನಂಬರ್ 19 ಐತೆ, 109 ಸರ್ವೆ ನಂಬರ್ 109 19 ಕುಂಟೆ ಐತೆ. 19 ಕುಂಟೆಯಲ್ಲಿ ಕನಿಷ್ಠ ಪಕ್ಷ ಒಂದು 10 ಕುಂಟೆ ಆದರೂ ತೋರಿಸ್ತಾ ಇಲ್ಲ. ಇಲ್ಲಿ ಬಂದರೆ ಬರೀ ಇಲ್ಲಿ ಇದೇ ನಮಗೆ ಹೋಗೋಕ್ಕೆ ಬರೋಕ್ಕೆ ದಾರಿ ಇಲ್ಲ. ಇನ್ನೊಂದು ಏನಂತಂದರೆ, ಸುಮಾರು ನಮ್ಮ ಪೂರ್ವಿಕರಿಂದ ಇಲ್ಲೇ ಆಗ್ತಾ ಇರೋದು. ನಮಗೆ ಇವಾಗ ಬೇರೆ ಕಡೆ ಹೋಗೋಕ್ಕೆ ದಾರಿ ಇಲ್ಲ, ಹೋಗೋಕ್ಕೆ ಯಾರು ಆಗ್ತಾನೂ ಇಲ್ಲ. ಇದಕ್ಕೆ ಸ್ಮಶಾನ, ಈ ಗಾಣಿಚಿಂತೆ ಗ್ರಾಮಕ್ಕೆ ಸ್ಮಶಾನ ಅಂತ ಜಾಗನೇ ಇಲ್ವ? ಇಲ್ಲಿ ಜಾಗನೇ ಇಲ್ಲ, ಬಂಜರ ಭೂಮಿ ಇದು. ನಮ್ಮ ಪೂರ್ವಿಕರಿಂದ ಬಂಜರ ಭೂಮಿ. ನಾವು ಇನ್ನೆಲ್ಲಿ ಹೋಗಿ ತಾಲೂಕು ಆಫೀಸಲ್ಲಿ ಹೇಳ್ಬಿಟ್ಟು ಬಂದಿದ್ದೀವಿ ಸಾಹೇಬ್ರ ಹತ್ರ. ಸರ್ ಬಂದು ಇಲ್ಲಿ ಸರ್ವೆ ಮಾಡಿರಿ, ನಮಗೆ ನಮ್ಮ ಭೂಮಿ ನಮ್ಗೆ ಕೊಡ್ರಿ, ಎಷ್ಟು ಬಂದ್ರೆ ಅಷ್ಟು ಸಾಕು ಅಂತ 10 ಸಲ ಹೋಗಿದ್ದೀವಿ. ಇವತ್ತಿಗೂ ಒಬ್ಬರು ಕೂಡ ಬಂದಿಲ್ಲ. ಅವರ ಸಮಸ್ಯೆ ಏನಾಗೈತೆ ನಮ್ಗೆ ಗೊತ್ತಿಲ್ಲ. ಏನು ಹೇಳ್ತಾವ್ರೆ ಅವರು? ಬರ್ತೀವಪ್ಪ ಅಂತ ಹೇಳ್ತಾರೆ, ಬರಲ್ಲ. ಒಂದು ವರ್ಷ 2.5 ವರ್ಷ ಆಯಿತು ನಾವು ಅಲ್ಲಿ ಹೋಗಿ ಲೆಟ್ರೇಟ್ ಎಲ್ಲ ತೊಗೊಂಡು ಬಂದು ಕೊಟ್ಟು 2.5 ವರ್ಷ ಆಯಿತು. 2.5 ವರ್ಷ ಆಯ್ತಾ ಇಲ್ಲಿ ಬರೋಕ್ಕೆ ಏನೋ ನಮಗೆ ನಮ್ಮ ದಲಿತರಿಗೆ ನ್ಯಾಯ ಕೊಡ್ಸೋಕ್ಕೆ 2.5 ವರ್ಷ ಬೇಕಾಗಿಲ್ಲ. ಅವರು ಅದೇನು ಅಂದ್ಕೊಂಡವರು ಅದೇನೋ ಗೊತ್ತಿಲ್ಲ ನಮಗೆ. ಆದಷ್ಟು ಬೇಗ ಬಂದು ನಮಗೆ ಇಲ್ಲಿ ಸರ್ವೆ ಮಾಡಿಬಿಟ್ಟು ಮಂಜೂರಿ ಮಾಡಿಬಿಟ್ಟು ನಮಗೆ ಲೆಟ್ರೇಟ್ ಎಲ್ಲ ಕೊಟ್ಟರೆ ನಾವು ಎಲ್ಲೋ ಹೋಗಿ ಪಂಚಾಯತ್ ಎಲ್ಲೋ ಹೋಗಿ ನಾವು ಇದನ್ನು ಕ್ಲೀನ್ ಮಾಡಿಕೊಂಡು, ನೀವೇ ನೋಡ್ತಾ ಇದ್ದೀರಲ್ಲ, ಮರ ಗಿಡಗಳು ಕಲ್ಲುಗಳು ಇಲ್ಲಿ ಕಾಲಿಕಕ್ಕೆ ಭಯ ಆಗ್ತಾಯಿದೆ. ನಾವು ಬರ್ತೀವಿ ಅವಾಗ ಹೆಜ್ಜೆ ಇಡೋಕ್ಕೆ ಭಯ ಆಗುತ್ತೆ. ಈ ಸಮಸ್ಯೆ ಏನಂತಂದರೆ, ಎಲ್ಲಿ ಹಾವುಗಳು ಚೇಳುಗಳು ಅದು ಇದು ಎಲ್ಲಿ ಇರ್ತಾವೋ ಏನೋ ನಮ್ಗೆ ಗೊತ್ತಿಲ್ಲ. ನೋಡಿರಿ, ಬೇಕಾದರೆ ನೀವೇ ತೆಗೀರಿ, ಎಲ್ಲನೂ ತೆಗೀರಿ, ನೋಡಿರಿ ಬೇಕಾದರೆ ಬರ್ತೀವಿ. ದಾರಿ ದೊಡ್ಡ ಸಮಸ್ಯೆ ಏನಂದ್ರೆ ದಾರಿ ಇಲ್ಲ. ಕೊನೆಯದಾಗ ಏನು ಇಷ್ಟಪಡ್ತೀರಿ ನೀವು? ಕೊನೆಯದಾಗ ಏನೇನಕ್ಕೆ ಇಷ್ಟಪಡ್ತೀರಾ? ಆದಷ್ಟು ಬೇಗ ಕೊನೆದ ಅಂತಂದರೆ ನಮಗೊಂದೇ ಪ್ರಾಬ್ಲಮ್ಮು. ಆದಷ್ಟು ಬೇಗ ಅಧಿಕಾರಿಗಳು ಬರಲಿ, ಸರ್ವೆ ಮಾಡಲಿ, ಆಯಿತಾ? ನಮ್ಮ ಸಮಸ್ಯೆ ಏನಿದ್ರೆ ಅದು ಬಗೆ ಮಾಡಿಕೊಡ್ಬೇಕಷ್ಟೇ. ನಮಗೆ ಅದಷ್ಟೇ ಮನವಿ ಮಾಡ್ತಾ ಇರೋದು, ಬೇರೆ ಇನ್ನೇನು ಬೇಕಾಗಿಲ್ಲ ನಮಗೆ. ನಮ್ಮ ಗಾಂಡ್ಲಚಿಂತೆ ಗ್ರಾಮದಲ್ಲಿ ಸುಮಾರು 110 ಕುಟುಂಬಗಳು ದಲಿತ ಕುಟುಂಬಗಳಿರ್ತವೆ. ನಮಗೆ ಯಾವುದೇ ಥರ ಸ್ಮಶಾನ ಇರುವುದಿಲ್ಲ. ನಾವು 100 ವರ್ಷಗಳಿಂದ ಬಂಜರು ಭೂಮಿ ಅಂತ ಸ್ಮಶಾನ 109 ಸರ್ವೆ ನಂಬರ್ನಲ್ಲಿ 19 ಕುಂಟೆ ಐತೆ. ಅದರಲ್ಲಿ 5 ಕುಂಟೆಯರು ಸಹ ಇಲ್ಲ. ಆ ಜಾಗದಲ್ಲಿ ಸುಮಾರು 100 ವರ್ಷಗಳಿಂದ ನಾವು ಅಂತ್ಯ ಸಂಸ್ಕಾರವನ್ನು ಮಾಡಿಕೊಂಡು ಬಂದಿರುತ್ತೇವೆ. ಈ ಜಾಗವನ್ನು ನಾನು ಸುಮಾರು ತಹಸೀಲ್ದಾರ್ ಸಾಹೇಬರಿಗೆ, ಶಿಡ್ಲಘಟ್ಟ ತಹಸೀಲ್ದಾರ್ ಸಾಹೇಬರಿಗೆ ಸುಮಾರು 1 ವರ್ಷದಿಂದ ಮನವಿ ಮಾಡ್ತಾಯಿದ್ದೀನಿ. ಆ ಬಂಜರು ಭೂಮಿ ಜಾಗದಲ್ಲಿ ನಾವು ಅಂತ್ಯ ಸಂಸ್ಕಾರ ಮಾಡ್ಕೊಳ್ತಾ ಇದ್ದೀವಿ. ಆ ಜಾಗವನ್ನು ನಮ್ಮ ದಲಿತರಿಗೆ ಸ್ಮಶಾನವನ್ನು ಮಾಡಿಕೊಡಿ, ಸರ್ವೆ ಮಾಡಿಕೊಡಿ ಅಂತ ನಾನು ಸುಮಾರು 2 ವರ್ಷದಿಂದ ನಾನು ಶಿಡ್ಲಘಟ್ಟ ತಾಲೂಕು ಆಫೀಸಿಗೆ ಹೋಗಿ ಬರ್ತಾಯಿದ್ದೀನಿ. ಆದರೆ ಯಾವುದೇ ರೀತಿ ಅವರು ಕೆಲಸ ಕಾರ್ಯಗಳು ಮಾಡ್ತಾ ಇಲ್ಲ. ಅವರು ಇವರು ದಲಿತರು ಅಂತ ಹೇಳಿಬಿಟ್ಟು ಅವರು ಮಾಡ್ತಾ ಇಲ್ಲ ಕೆಲಸಗಳು ಅಂತ ಅನಿಸುತ್ತೆ. ದಯವಿಟ್ಟು ಈ ಸ್ಮಶಾನವನ್ನು ಅತಿ ಬೇಗ ನಮಗೆ ಸರ್ವೆ ಮಾಡಿಕೊಡಬೇಕು, ಗುರುತಿಸ್ಕೊಡ್ಲಿಲ್ಲ ಅಂದರೆ ನಾವು ಉಗ್ರವಾದ ಹೋರಾಟವನ್ನು ಶಿಡ್ಲಘಟ್ಟ ತಾಲೂಕು ಆಫೀಸ್ ಮುಂದೆ ಮಾಡೋಕ್ಕೆ ನಾವು ಸಜ್ಜಾಗಿದ್ದೀವಿ. ಆದಷ್ಟು ಬೇಗ ಇದನ್ನು ಎಚ್ಚೆತ್ತುಕೊಳ್ಳಬೇಕು. ಅದೇ ರೀತಿ ಇಲ್ಲಿ ಸ್ಮಶಾನದಲ್ಲಿ ನಾವು ಯಾರಾದರೂ ಸತ್ತಾಗ ಆ ಹೆಣವನ್ನು ಎತ್ಕೊಂಡು ಬಂದರೆ ಇಲ್ಲಿ ಈ ಸ್ಮಶಾನ ಜಾಗದಲ್ಲಿ ಒಂದ್ರ ಮೇಲೆ ಒಂದು ಆಗ್ತಾ ಇರಬೇಕು. ನೋಡಿ, ಈ ಸುತ್ತಲೂ ನೋಡಿ ಯಾವ ಥರ ಆಯಿತು ಸ್ಮಶಾನಕ್ಕೆ. ಇಲ್ಲೇನಾದರೂ ಹಾವುಗಳು ಅವು ಇವು ಎಲ್ಲ ಬರ್ತವೆ. ಆದ್ದರಿಂದ ನೀವೇನಾದರೂ ಈ ಕೆಲಸ ಮಾಡಲಿಲ್ಲ ಅಂದರೆ ಗಾಣಿಚಿಂತೆ ಗ್ರಾಮದಲ್ಲಿ 60 ಕುಟುಂಬಗಳು ದಲಿತ ಸಮುದಾಯದವರಿದ್ದೀವಿ. ನಾವೆಲ್ಲರೂ ತಾಲೂಕು ಆಫೀಸ್ ಮುಂದೆ ಬಂದು
ನಾವು ಧರಣಿ ಮಾಡೋಕ್ಕೆ ಶತಸಿದ್ಧರಾಗಿದ್ದೀವಿ.